ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. RRB ಇಂದ ವಿವಿಧ ನಾನ್ ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಅಂದ್ರೆ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ. ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂಗ ಆಮೇಲೆ ಅರ್ಜಿ ಹ್ಯಾಂಗ್ ಸಲ್ಲಿಸಬೇಕು ನಿಮ್ದು ಮೊಬೈಲ್ ಮೂಲಕ ಅಂತ ಹೇಳಿ 2 ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ನೇಮಕಾತಿ ಪ್ರಕ್ರಿಯೆ ಅಥವಾ ನೇಮಕಾತಿ ಹಂತಗಳ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಇವೆರಡು ಮೇನ್ ಎಕ್ಸಾಮ್ ಸ್ನೇಹಿತರೆ. ಅದರೊಳಗೆ ಈ ಎರಡನೇ ಎಕ್ಸಾಮ್ದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್. ಈ ಫಸ್ಟ್ ಎಕ್ಸಾಮ್ ಏನದಲ್ಲ, ಜಸ್ಟ್ ಇದು ಕ್ವಾಲಿಫೈಯಿಂಗ್ ಅರ್ಹತಾ ಪರೀಕ್ಷೆ ಸ್ನೇಹಿತರೆ. ಜಸ್ಟ್ ಇದು ಅರ್ಹತಾ ಪರೀಕ್ಷೆ. ಇದರೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತೀರಿ ಈ ಎರಡನೇ ಎಕ್ಸಾಮ್ ಆಯ್ಕೆ ಮಾಡ್ತಾರೆ. ಈ ಎರಡನೇ ಎಕ್ಸಾಮ್ದೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂಥ ಅಭ್ಯರ್ಥಿಗಳನ್ನು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆಗಿ ಅಥವಾ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಆಗಿ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಇನ್ನು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಬರ್ತದೆ. ಯಾರು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಆಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರೋ ಈ 2 ಎಕ್ಸಾಮ್ ಬಿಟ್ಟು ಇನ್ ಎಡಿಷನ್ ಆಗಿ ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಕೂಡ ನೀವು ಅಟೆಂಡ್ ಮಾಡಬೇಕಾಗ್ತದೆ. ಓಕೆ ರೀ. ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಅಂತ ಇನ್ನೊಂದು ಪೋಸ್ಟ್ ಬರ್ತದೆ. ಸ್ಟೇಷನ್ ಮಾಸ್ಟರ್ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಈ 2 ಎಕ್ಸಾಮ್ ಬಿಟ್ಟಿಗೆ ಇವ್ರಿಗೂ ಕೂಡ ಇನ್ನೂ ಒಂದು ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ತಗೊಳ್ತಾರೆ ಸ್ನೇಹಿತರೆ. ಈ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇವು ಎಲ್ಲಾ ಹುದ್ದೆಗಳಿಗೆ ಕಾಮನ್ ಎಕ್ಸಾಮ್ ಸ್ನೇಹಿತರೆ. ಅಂದ್ರೆ ಎಲ್ಲಾ ಹುದ್ದೆಗಳ ಅಭ್ಯರ್ಥಿಗಳ ಈ 2 ಎಕ್ಸಾಮ್ ಅನ್ನ ಕಂಪಲ್ಸರಿ ಬರೀಲೇಬೇಕು. ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಒಟ್ಟು 100 ಕ್ವಶನ್ಸ್ ಇರ್ತಾವ ಸ್ನೇಹಿತರೆ. ಈ ಎಕ್ಸಾಮ್ದೊಳಗೆ ಒಟ್ಟು 100 ಕ್ವಶನ್ಸ್ ಇರ್ತಾವ. ಪ್ರತಿ ಪ್ರಶ್ನೆಗೆ ಏನಂದ್ರೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 100 ಮಾರ್ಕ್ಸ್ ಇಂದ ಇದು ಎಕ್ಸಾಮ್ ಆಗಿರ್ತದೆ. 100 ಮಾರ್ಕ್ಸ್ ಇಂದ ಇದು ಎಕ್ಸಾಮ್ ಆಗಿರ್ತದೆ. 1.5 ತಾಸು ಸಮಯಾವಕಾಶ ಇರ್ತದೆ. 1.5 ತಾಸಿನೊಳಗೆ ನೀವು ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಮುಗಿಸ್ಬೇಕು. ನೆಕ್ಸ್ಟ್ ಈ 100 ಪ್ರಶ್ನೆಗಳು ಯಾವ ಯಾವ ವಿಷಯದ ಮೇಲೆ ಕೇಳಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಗೆ 40 ಪ್ರಶ್ನೆಗಳು, ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಅಂತ ಏನು ಕರಿತೀವಲ್ಲ ಅದಕ್ಕೆ ಸಂಬಂಧಿಸಿದಂಗೆ 30 ಪ್ರಶ್ನೆಗಳು, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗಿಗೆ ಸಂಬಂಧಪಟ್ಟಂಗೆ 30 ಪ್ರಶ್ನೆಗಳು. ಈ ರೀತಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳನ್ನು ಈ ಎಕ್ಸಾಮ್ದಲ್ಲಿ ಕೇಳಲಾಗ್ತದೆ. ಓಕೆ ರೀ. ಈ ಎಕ್ಸಾಮ್ ಏನದಲ್ಲ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಯಾಟರ್ನ್ ಅನ್ನು ಹೊಂದಿರ್ತದೆ. ಅಂದ್ರೆ ಒಂದು ಪ್ರಶ್ನೆ ಇರ್ತದ, ಅದಕ್ಕೆ 4 ಆಪ್ಷನ್ ಇರ್ತಾವ. ಆ 4 ಆಪ್ಷನ್ಗಳಲ್ಲಿ ಅದರಲ್ಲೇ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರವನ್ನ ಟಿಕ್ ಮಾಡೋದಿರ್ತದೆ. ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಯಾಟರ್ನ್ ಅನ್ನ ಹೊಂದಿರ್ತದೆ. ನೆಕ್ಸ್ಟ್ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದ್ರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂದ್ರೆ 1/3 ಮಾರ್ಕ್ಸ್ ನೆಗೆಟಿವ್ ಇರ್ತದೆ. ಅಂದ್ರೆ ಒಂದು ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂದ್ರೆ 0.33 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡಲಾಗ್ತದೆ. ಇನ್ ಕೇಸ್ ನೀವು 3 ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂದ್ರೆ 1 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ಅಂಕ ಇರ್ತದೆ. ಈ ಎಕ್ಸಾಮ್ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಲ್ಲಾ ಹುದ್ದೆಯ ಅಭ್ಯರ್ಥಿಗಳು ಬರಿಬೇಕು ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಇದು ಆಗ್ಲೇ ಹೇಳ್ದಂಗೆ ಇದು ಅರ್ಹತಾ ಪರೀಕ್ಷೆ. ಇದು ಈ ಫಸ್ಟ್ ಸ್ಟೇಜ್ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರೋ ಅಂತ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಇನ್ ಕೇಸ್ ಈ ಎಕ್ಸಾಮ್ದಾಗ ಕಡಿಮೆ ಮಾರ್ಕ್ಸ್ ತಗೊಂಡಿರಿ ಅಂತಂದ್ರೆ ನೆಕ್ಸ್ಟ್ 2ನೇ ಎಕ್ಸಾಮ್ಗೆ ಬರ್ಯಾಕ ನಿಮಗೆ ಅಲೋ ಮಾಡಂಗಿಲ್ಲ. 2ನೇ ಎಕ್ಸಾಮ್ ಬರ್ಯಾಕ ನಿಮಗೆ ಅಲೋ ಮಾಡಂಗಿಲ್ಲ ಸ್ನೇಹಿತರೆ. 2ನೇ ಎಕ್ಸಾಮ್ ಅಂದ್ರೆ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ ಬರ್ಯಾಕ ನಿಮಗೆ ಅಲೋ ಮಾಡಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಇಲ್ಲಿ ತನಕ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಈ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳಂಗಿಲ್ಲ ಸ್ನೇಹಿತರೆ. ಜಸ್ಟ್ ಇದು ಅರ್ಹತಾ ಪರೀಕ್ಷೆ. ಈ ಎಕ್ಸಾಮ್ದಲ್ಲಿ ತಗೊಂಡಿರ್ತಕ್ಕಂಥ ಅಂಕಗಳು ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಕ್ಕೆ ಗಣನೆಗೆ ತಗೊಳಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಈ ಎಕ್ಸಾಮ್ ಏನದಲ್ಲ ಸ್ನೇಹಿತರೆ, ಕನ್ನಡ ಮೀಡಿಯಂದೊಳಗೆ ಇರ್ತದೆ. ಈ ಎಕ್ಸಾಮ್ ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಓಕೆ ರೀ. ಇದಿಷ್ಟು ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬರೆಯಕ್ಕೆ ಯಾರು ಎಲಿಜಿಬಲ್ ಇರ್ತಾರ ಅಂತಂದ್ರೆ, ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳು ಈ 2ನೇ ಎಕ್ಸಾಮ್ ಬರೆಯಕ್ಕೆ ಎಲಿಜಿಬಲ್ ಇರ್ತಾರ. ಓಕೆ ರೀ. ಒಟ್ಟು ಈ ಎಕ್ಸಾಮ್ ನಲ್ಲಿ 120 ಕ್ವಶನ್ಸ್ ಗಳಿರ್ತಾವ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ
ಒಟ್ಟಾರೆಯಾಗಿ 120 ಮಾರ್ಕ್ಸಿಂದ ಇದು ಎಕ್ಸಾಮ್ ಸ್ನೇಹಿತರೆ. ಈ 120 ಪ್ರಶ್ನೆಗಳಲ್ಲಿ ಜನರಲ್ ಅವೇರ್ನೆಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ 50 ಪ್ರಶ್ನೆಗಳು ಕೇಳಲಾಗ್ತದೆ. ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ 35 ಪ್ರಶ್ನೆಗಳು ಕೇಳಲಾಗ್ತದೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ 35 ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಈ ರೀತಿ ಒಟ್ಟಾರೆಯಾಗಿ 120 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 1.5 ತಾಸು ಸಮಯಾವಕಾಶ ಇರ್ತದೆ. 1.5 ತಾಸು ಸಮಯಾವಕಾಶ ಇರ್ತದೆ. ಅಂಗವಿಕಲ ಅಭ್ಯರ್ಥಿಗಳಿದ್ರು ಅಂತಂದ್ರೆ 2 ತಾಸು ಸಮಯಾವಕಾಶ ಇರ್ತದೆ ಸ್ನೇಹಿತರೆ. ಈ ಎಕ್ಸಾಮ್ ಕೂಡ 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಈ ಎಕ್ಸಾಮ್ದೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಮತ್ತು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ. ಇನ್ ಕೇಸ್ ನೀವು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಆಮೇಲೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ನೀವು ಫಸ್ಟ್ ಸ್ಟೇಜ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿಗೆಸಿಂದ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಬೇಕು. ಸೆಕೆಂಡ್ ಸ್ಟೇಜ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ನೇಮಕ ಆಗ್ತೀರಿ ಸ್ನೇಹಿತರೆ. ಇನ್ ಕೇಸ್ ನೀವು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಈ 2 ಎಕ್ಸಾಮ್ ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಎಕ್ಸಾಮ್ ಬರಿಬೇಕಾಗ್ತದೆ. ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಇನ್ನೂ ಒಂದು ಎಕ್ಸ್ಟ್ರಾ ಎಕ್ಸಾಮ್ ಬರಿಬೇಕಾಗ್ತದೆ ಸ್ನೇಹಿತರೆ. ಈ ಎಕ್ಸಾಮ್ದೊಳಗೆ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಈ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಪ್ಯಾಟರ್ನ್ ಹೊಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿರ್ತದೆ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಯಾರು ಆಯ್ಕೆ ಆಗ್ತಾರ ಅಂತಂದ್ರೆ ಸೆಕೆಂಡ್ ಸ್ಟೇಜ್ನಲ್ಲಿ ಈ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಈ ಎಕ್ಸಾಮ್ಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ಅಂದ್ರೆ ಒಟ್ಟಾರೆಯಾಗಿ 116 ಹುದ್ದೆಗಳದಾವ್ರಿ. ಸ್ಟೇಷನ್ ಮಾಸ್ಟರ್ 116 ಹುದ್ದೆಗಳದಾವ. ಒಂದು ಹುದ್ದೆಗೆ 8 ಜನ ಅಂದ್ರೆ 116 ಹುದ್ದೆಗಳಿಗೆ 928 ಅಭ್ಯರ್ಥಿಗಳನ್ನ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಈ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಯಾವ ರೀತಿ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ ಏನು ಬರ್ದಿರಲ್ಲ ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರಿ ಆ ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಒಳಗೆ 70% ಮಾರ್ಕ್ಸ್ ಈ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳ್ತಾರೆ. ಆಮೇಲೆ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಏನು ಬರ್ದಿರ್ತಿರಲ್ಲ ಇದರಲ್ಲಿನ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 30% ಅಂಕಗಳನ್ನ ಈ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳ್ತಾರೆ. ಇವು 2 ಮಾರ್ಕ್ಸ್ ಕೂಡಿಸಿದ್ರೆ ಯಾರು ಅತಿ ಹೆಚ್ಚು ಅಂಕಗಳು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನ ಸ್ಟೇಷನ್ ಮಾಸ್ಟರ್ ಅಂತ ಹೇಳಿ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ. ಆಬ್ವಿಯಸ್ಲಿ ಇದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲಾ ಹುದ್ದೆಗಳಿಗೆ ಇರ್ತಾವೆ ಸ್ನೇಹಿತರೆ. ಆ ಎಕ್ಸಾಮ್ಗಳು ಕೂಡ ಪಾಸ್ ಆಗಲೇಬೇಕು. ಆ ಎಕ್ಸಾಮ್ಗಳು ಕೂಡ ನೀವು ಪಾಸ್ ಆದಿರಿ ಅಂತಂದ್ರೆ ನೀವು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತೀರಿ ಆ ಹುದ್ದೆಗೆ ನೇಮಕಾತಿ ಆಗ್ತೀರಿ. ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಎಕ್ಸಾಮ್ ಕನ್ನಡ ಭಾಷೆ ಒಳಗೆ ಇರಂಗಿಲ್ರಿ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಮಾತ್ರ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಇರ್ತದ. ಕನ್ನಡ ಭಾಷೆ ಒಳಗೆ ಇರಂಗಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಕನ್ನಡ ಭಾಷೆ ಒಳಗೆ ಈ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ. ಇದಿಷ್ಟೇನಂದ್ರೆ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಫೈನಲ್ ಆಗಿ ಟೈಪಿಂಗ್ ಟೆಸ್ಟ್ ಅಂತ ಇನ್ನೂ ಒಂದು ಬರ್ತದೆ ಸ್ನೇಹಿತರೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಆಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಈ 2 ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿರ್ತೀರೋ ಈ 2ನೇ CBT ಟೆಸ್ಟ್ ಆದಮೇಲೆ ಇನ್ ಎಡಿಷನ್ ಆಗಿ ನೀವು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅನ್ನ ನೀವು ಪಾಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಈ 2 ಎಕ್ಸಾಮ್ಗಳಿಗೆ ನೋಡಿ ಸ್ನೇಹಿತರೆ ಸೆಕೆಂಡ್ CBT ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ. ಈ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟಿಗೆ ಆಯ್ಕೆ ಮಾಡಿದ ಮೇಲೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ನಡೆಸ್ತಾರ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ನಲ್ಲಿ ಇಂಗ್ಲಿಷ್ ಟೈಪಿಂಗ್ ಮಾಡ್ತಿದ್ರಿ ಅಂತಂದ್ರೆ ನೀವು ಪ್ರತಿ ನಿಮಿಷಕ್ಕೆ 30 ವರ್ಡ್ಗಳನ್ನು ಟೈಪ್ ಮಾಡಬೇಕು. ಇನ್ ಕೇಸ್ ನೀವು ಹಿಂದಿ ಟೈಪ್ ಮಾಡ್ತಿದ್ರಿ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 25 ವರ್ಡ್ಗಳನ್ನು ಅಥವಾ ಪದಗಳನ್ನು ನೀವು ಟೈಪ್ ಮಾಡಬೇಕು. ಅಂದ್ರೆ ನೀವು ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಪಾಸ್ ಆದಂಗೆ. ಈ ಇಂಗ್ಲಿಷ್ ಅಥವಾ ಹಿಂದಿ 2 ಭಾಷೆ ಒಳಗೆ ಯಾವುದಾದ್ರೂ ಒಂದರೊಳಗೆ ನೀವು ಟೈಪಿಂಗ್ ಟೆಸ್ಟ್ನಲ್ಲಿ ಪಾಸ್ ಆಗಬೇಕು. ಇನ್ ಕೇಸ್ ಟೈಪಿಂಗ್ ಟೆಸ್ಟ್ನಲ್ಲಿ ನೀವು ಫೇಲ್ ಆದ್ರಿ ಅಂತಂದ್ರೆ ಈ ಸೆಕೆಂಡ್ CBT ಎಕ್ಸಾಮ್ದೊಳಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರೂ ಕೂಡ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಂಗಿಲ್ಲ ಸ್ನೇಹಿತರೆ. ಇದು ಮೇನ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಈ CBT ಎಕ್ಸಾಮ್ ಈಗ ನೋಡ್ರಿ CBT
120 ಮಾರ್ಕ್ಸ್ ಇಂದ ಎಕ್ಸಾಮ್ ಇದ್ರೆ 120ಕ್ಕೆ 120 ಮಾರ್ಕ್ಸ್ ತಗೊಂಡ್ರೂ ಕೂಡ ನೀವು ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ನಲ್ಲಿ ಫೇಲ್ ಆದ್ರೆ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಂಗಿಲ್ಲ ಸ್ನೇಹಿತರೆ. ಯಾರು ಟೈಪಿಂಗ್ ಒಳಗೆ ಪರಿಣಿತಿ ಹೊಂದಿರ್ತೀರಿ ಅಂತ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಈ 30 ಪದಗಳ ಪ್ರತಿ ನಿಮಿಷಕ್ಕೆ ಟೈಪಿಂಗ್ ಏನದಲ್ಲ ಸ್ನೇಹಿತರೆ, ನಿಮಗೆ ಟೈಪಿಂಗ್ ಪ್ರಾಕ್ಟೀಸ್ ಇತ್ತು ಸ್ವಲ್ಪ ಅಂತಂದ್ರೆ ಅಂದ್ರೆ ಯಾವ್ದಾದ್ರ ಆಫೀಸ್ ನಲ್ಲಿ ನೀವು ಈಗಾಗಲೇ ವರ್ಕ್ ಮಾಡಿದವ್ರು ಇದ್ರಿ ಅಂದ್ರೆ ನಾವು ಟೈಪ್ ಮಾಡಬಹುದು ಸ್ನೇಹಿತರೆ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ನಿಮ್ದು ಟೈಪಿಂಗ್ ಸ್ಪೀಡ್ ಚೆನ್ನಾಗಿತ್ತು ಅಂತಂದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ, ಇಲ್ಲಾಂದ್ರೆ ಅರ್ಜಿ ಸಲ್ಲಿಸಕ್ ಹೋಗ್ಬೇಡ್ರಿ. ಬೇರೆ ಹುದ್ದೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಹುದ್ದೆಗಳಿಗೆ ಕಾಂಪಿಟೇಷನ್ ಕಡಿಮೆ ಇರ್ತದೆ. ಯಾಕಂತಂದ್ರೆ ಟೈಪಿಂಗ್ ಬಗ್ಗೆ ಬಹಳಷ್ಟು ಜನಕ್ಕೆ ಮಾಹಿತಿ ಇರುವುದಿಲ್ಲ, ಹಾಗಾಗಿ ಹುದ್ದೆಗಳಿಗೆ ಕಾಂಪಿಟೇಷನ್ ಕಡಿಮೆ ಇರ್ತದೆ. ಟೈಪಿಂಗ್ ಟೆಸ್ಟಿಗೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ ಬೇಕಂತೇನಿಲ್ಲ, ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದಿಷ್ಟು ನೇಮಕಾತಿ ಹಂತಗಳ ಬಗ್ಗೆ ಮಾಹಿತಿ ಆಗಿತ್ತು. ಫೈನಲ್ ಆಗಿ ಒಂದ್ ಸ್ವಲ್ಪ ಸಮರಿ ನೋಡ್ಕೊಂಡ್ ಬಿಡಣ್ರಿ. ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಎಕ್ಸಾಮ್ ಇರ್ತಾವಂತ ಫೈನಲ್ ಆಗಿ ಒಂದು ಸಮರಿ ನೋಡ್ಕೊಂಡ್ ಬಿಡಣ್ರಿ. ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು 2 ಎಕ್ಸಾಮ್ ಬರೀಬೇಕು. ಫಸ್ಟ್ ಸ್ಟೇಜ್ CBT, ಆಮೇಲೆ ಸೆಕೆಂಡ್ ಸ್ಟೇಜ್ CBT. ಫಸ್ಟ್ ಸ್ಟೇಜ್ CBT ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ಸ್ಟೇಜ್ CBTಗೆ ಆಯ್ಕೆ ಮಾಡ್ತಾರೆ. ಸೆಕೆಂಡ್ ಸ್ಟೇಜ್ CBT ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿದ್ರಿ ಅಂತಂದ್ರೆ ನೀವು ನಿಮ್ಮನ್ನ ಈ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಥವಾ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಆಗಿ ನೇಮಕಾತಿ ಮಾಡಿಕೊಳ್ಳಾಗ್ತದೆ. ಓಕೆ ರೀ, ಇದು 2 ಹುದ್ದೆಗಳದ್ದು ಕ್ಲಿಯರ್ ಆಯ್ತಲ್ರಿ. ನೆಕ್ಸ್ಟ್ ಈಗ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಈ 2 ಹುದ್ದೆಗಳಿಗೆ ನೋಡಿ ಸ್ನೇಹಿತರೆ 2 ಎಕ್ಸಾಮ್ ಬರಿಬೇಕಿದೆ. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಬರಿಬೇಕು. ಆಗ್ಲೇ ಹೇಳ್ದಂಗೆ ಫಸ್ಟ್ ಸ್ಟೇಜ್ ನಲ್ಲಿ ಈ ಫಸ್ಟ್ ಸ್ಟೇಜ್ CBT ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥವ್ರಿಗೆ ಸೆಕೆಂಡ್ ಸ್ಟೇಜ್ CBTಗೆ ಆಯ್ಕೆ ಮಾಡ್ತಾರ. ಈ ಸೆಕೆಂಡ್ ಸ್ಟೇಜ್ CBTನೊಳಗ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟಿಗೆ ನೇಮಕ ಮಾಡ್ತಾರೆ, ಟೈಪಿಂಗ್ ಸ್ಕಿಲ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಒಳಗೆ ಪಾಸ್ ಆದ್ರೆ ಮಾತ್ರ ನಿಮಗೆ ಈ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಥವಾ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಆಗಿ ನೇಮಕಾತಿ ಮಾಡಿಕೊಳ್ಳಾಗ್ತದ, ಇಲ್ಲಾಂದ್ರೆ ನೇಮಕಾತಿ ಮಾಡಿಕೊಳ್ಳಂಗಿಲ್ಲ. ನೀವು ಈ ಸೆಕೆಂಡ್ ಸ್ಟೇಜ್ CBT ಒಳಗೆ 120 ಮಾರ್ಕ್ಸಿಗೆ 120 ಮಾರ್ಕ್ಸ್ ತಗೊಂಡ್ರೂ ಕೂಡ ನಿಮಗ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ಹುದ್ದೆ. ಈ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಒಂದು ಹುದ್ದೆಗೆ 8 ಜನ ಅಭ್ಯರ್ಥಿಗಳಂತೆ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಗೆ ಆಯ್ಕೆ ಮಾಡ್ತಾರೆ. ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಗಳಿಸಿರ್ತಕ್ಕಂಥ 30% ಅಂಕಗಳು, ಆಮೇಲೆ ಈ ಸೆಕೆಂಡ್ ಸ್ಟೇಜ್ CBT ನಲ್ಲಿ ಗಳಿಸಿರ್ತಕ್ಕಂಥ 70% ಅಂಕಗಳು, ಎರಡೂ ಏನಪ್ಪಾ ಅಂದ್ರೆ ಸೇರಿಸ್ತಾರ. ಎರಡೂ ಕೂಡಿಸಿ ಅತಿ ಹೆಚ್ಚು ಅಂಕಗಳು ಯಾರ್ದು ಬರ್ತಾವೋ ಅಂತ ಅಭ್ಯರ್ಥಿಗಳನ್ನ ಸ್ಟೇಷನ್ ಮಾಸ್ಟರ್ ಆಗಿ ನೇಮಕಾತಿ ಮಾಡಿಕೊಳ್ಳಾಗ್ತದೆ ಸ್ನೇಹಿತರೆ. ಓಕೆ ರೀ, ಇವಾಗ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಈ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆಮೇಲೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 2 ಎಕ್ಸಾಮ್ ಬರಿಬೇಕು. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 3 ಎಕ್ಸಾಮ್ ಬರ್ತಾವ. ಅಂದ್ರೆ 2 CBT ಎಕ್ಸಾಮ್, 1 ಟೈಪಿಂಗ್ ಸ್ಕಿಲ್ ಟೆಸ್ಟ್ ಬರ್ತದ. ಲಾಸ್ಟ್ ಸ್ಟೇಷನ್ ಮಾಸ್ಟರ್ ಅಂತ ಒಂದು ಹುದ್ದೆ ಅದ, ಇದಕ್ಕೂ ಕೂಡ 3 ಎಕ್ಸಾಮ್ ಬರ್ತಾವ. ಇವು ಏನಪ್ಪಾ ಅಂದ್ರೆ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ತಗೊಳ್ತಾರ. ಅಂದ್ರೆ ಎಲ್ಲಾ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳ ಚೆಕ್ ಮಾಡ್ತಾರ. ಇದಾದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮ್ ತಗೊಳ್ತಾರ. ಇದರಲ್ಲಿಯೂ ಪಾಸ್ ಆದ್ರಿ ಅಂತಂದ್ರೆ ನೀವು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತೀರಿ ಆ ಹುದ್ದೆಗಳಿಗೆ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಾಗ್ತದೆ ಸ್ನೇಹಿತರೆ. ಇದಿಷ್ಟು RRB ಇಂದ ಹೊಡಿಸಿರ್ತಕ್ಕಂಥ ನಾನ್ ಟೆಕ್ನಿಕಲ್ ಪೋಸ್ಟ್ ಅಥವಾ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.